ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಪಾರ್ವತಮ್ಮ ಬೆಟ್ಟಗೆ ಹೋಗೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಇದು ಅದ್ರದ್ದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿರುತ್ತೆ. ಹಾಗಾದ್ರೆ ಈ ಪಾರ್ವತಮ್ಮ ಬೆಟ್ಟ ಇರೋದಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಾನು ತಿಳಿಸ್ಕೊಡ್ತೀನಿ. ಲೈಫ್ ಅಲ್ಲಿ ಯಾವತ್ತೂ ಯಾವ್ದ್ರಿಂದನೂ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಇದೇ ನಾನು ಪಾಲಿಸಿ. ನಮಗೆ ಸ್ವಲ್ಪ ಚಿಕನ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಚಿಕನ್ ಅಂಗಡಿನ ಸರ್ಚ್ ಮಾಡ್ತಾ ಇದ್ದೋ. ನೀವೇನಾದರೂ ಅಡುಗೆ ಮಾಡಬೇಕು ಬೆಟ್ಟದ ಮೇಗಡೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆರಾಮಾಗಿ ಅಡುಗೆ ಮಾಡ್ಬೋದು, ತೊಂದರೆ ಏನಿಲ್ಲ. ಬಟ್ ಏನಪ್ಪ ಅಂತಂದರೆ ಚಿಕನ್ ಅಡುಗೆ ಮಾಡಬೇಕು ಅಂತ ಅಂದರೆ ಸ್ವಲ್ಪ ದೂರದಿಂದನೇ ಚಿಕನ್ನ ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ಬಳುಪೇಟೆಯಲ್ಲಿ ಚಿಕನ್ ಅಂಗಡಿ ಇರೋದು ಒಂದೇ. ಆ ಚಿಕನ್ ಅಂಗಡಿಯಲ್ಲಿ ನೀವು ಹುಡ್ಕೋಷ್ಟೊತ್ತಿಗೆ ಅರ್ಧ ಗಂಟೆ ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ. ನೀನ್ ನೋಡ್ರ, ಅಯ್ಯೋ ಪಾಪ. ಫೈನಲ್ ಆಗಿ ನಮಗೆ ಚಿಕನ್ ಅಂಗಡಿ ಸಿಕ್ಕಿ ಚಿಕನ್ನ ತಗೊಂಡು ನಾವು ಹೊರಟಿದ್ದೆ ಪಾರ್ವತಮ್ಮ ಬೆಟ್ಟಗೆ. ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಏನನ್ಸುತ್ತೆ ಅಂದರೆ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ರೂಟೇ ಸಖತ್ತಾಗಿದೆ ಅನಿಸ್ತಾ ಇದೆ. ಸಕಲೇಶ್ಪುರ ಮಂಗಳೂರು ಹೈವೇಲಿ ನಿಮಗೆ ಬಳುಪೇಟೆ ಅಂತ ಸಿಗುತ್ತೆ. ಬಳುಪೇಟೆಯಿಂದ ಜಸ್ಟ್ 10 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ ಇದು. ಗೂಗಲ್ ಮ್ಯಾಪ್ ಅಲ್ಲಿ ಪಾರ್ವತಮ್ಮ ಹಿಲ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ರೂಟ್ ಮ್ಯಾಪ್ ಸಿಗುತ್ತೆ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ವ್ಯೂ ಪಾಯಿಂಟ್ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ ವ್ಯೂ ಪಾಯಿಂಟ್ ಹೇಗಿದೆ, ನಮ್ಗಂತೂ ಇಲ್ಲಿಂದ ಹೋಗೋಕೆ ಮನ್ಸಾಗ್ಲಿಲ್ಲ, ಅಷ್ಟು ಸಖತ್ತಾಗಿತ್ತು ವ್ಯೂ ಪಾಯಿಂಟ್ ಮಾತ್ರ. ಪಾರ್ವತಮ್ಮ ಬೆಟ್ಟದ ಮೇಲ್ಗಡೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಅದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಇಲ್ಲಿ ನೋಡಿದವ್ರು ಹೇಳಿದ್ದಾರೆ. ಬಟ್ ನಾವಂತೂ ಹೋಗಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ನೇಚರ್ ಆಗಿತ್ತು, ನಮಗೆ ನೇಚರು ಬಿಟ್ಟು ಹೋಗಕ್ಕೆ ನಮ್ಗೆ ಅಷ್ಟು ಮನ್ಸಾಗ್ಲಿಲ್ಲ. ಬೆಟ್ಟದ ಮೇಲ್ಗಡೆ ಇನ್ನೂ ತುಂಬಾನೇ ಚೆನ್ನಾಗಿದೆಯಂತೆ ವ್ಯೂ ಪಾಯಿಂಟು, ಬಟ್ ನಮ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೀವೇನಾದರೂ ನೆಕ್ಸ್ಟ್ ಟೈಮ್ ನೀವು ಪಾರ್ವತಮ್ಮ ಬೆಟ್ಟಕ್ಕೆ ಬಂದರೆ ಡೆಫಿನೆಟ್ ಆಗಿ ಒಂದ್ಸತಿ ವಿಸಿಟ್ ಮಾಡಿ. ಅಡುಗೆ ಮಾಡ್ಬೇಕಾದ್ರೆ ಒಂದು ಐಟಮ್ ಮಿಸ್ ಆಗಿತ್ತು. ಸೊ ಅದನ್ನ ನಾವು ತರೋಕೆ ಅಂತ ಅಂದ್ಬಿಟ್ಟು ನಾವು ಇಲ್ಲೊಂದು ಲೋಕಲ್ ಶಾಪ್ಗೆ ಅಂತ ಹೋಗಿದ್ದು. ಅವ್ರು ಹೇಳಿದ್ದು ನಮಗೆ ಏನಂತ ಹೇಳಿದ್ರು ಅಂದರೆ, ಅಡುಗೆ ಮಾಡ್ಕೊಳ್ಳಿ ಬಟ್ ತುಂಬಾ ಟಾಪ್ಗೆ ಹೋಗ್ಬಿಟ್ಟು ಅಡುಗೆ ಮಾಡಬೇಡಿ. ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಅಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ ಇದೆಯಂತ, ಅದಕ್ಕೋಸ್ಕರ ಅಲ್ಲಿ ನಾನ್ ವೆಜ್ ಮಾಡಿದ್ರೆ ಆ ದೇವ್ರಿಗೆ ಆಗಲ್ವಂತೆ. ನಾವೇನು ಮಾಡಿದ್ವು, ಸ್ವಲ್ಪ ಡೌನ್ ಕೆಳಗಡೆ ಬಂದು ಅಲ್ಲಿ ಟೆಂಟ್ ಹಾಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಲೈಫಲ್ಲಿ ಫಸ್ಟ್ ಟೈಮು ಟೆಂಟ್ ಹಾಕ್ತಾ ಇರೋದು, ಅದಕ್ಕೆ ನಮಗೆ ಸ್ವಲ್ಪ ಟೆಂಟು ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ನಮ್ಮ ಕಿರಣ್ ಟೆಂಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಮೇಲೆ ಕೆಳಗಡೆ ಆ ಕಡೆ ಈ ಕಡೆ ಮರ್ಚಿ ಎಲ್ಲ ನೋಡಿ ಸಾಕಾಗಿ ಅವನ ಕೈಲಿ ಆಗಲಿಲ್ಲ ಫೈನಲ್ ಆಗಿ. ಅದಕ್ಕೆ ನಮ್ದೊಂದು ಕೈ ನೋಡೋಣ ಅಂತ ಅಂದ್ಬಿಟ್ಟು ನಾವು ಎಂಟ್ರಿ ಆದೋ. ಸೊ ನಮ್ಗೇನಾದರೂ ಟೆಂಟ್ ಹಾಕ್ಬೋದಾ, ನಮ್ಮ ಕೈಲಿ ಆಗುತ್ತಾ ಅಂದ್ಬಿಟ್ಟು ನಾವು ಅದೇನು ಆಗದೆ ಇರೋ ಅಂಥ ಕೆಲಸ ಏನಲ್ಲ, ಆರಾಮಾಗಿ ಟೆಂಟ್ ಹಾಕ್ಬೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇಲ್ಲ ಇದೆ ಫಸ್ಟ್ ಹಾಕೋದು, ಹಾಂ ಇರೋ ಫಸ್ಟ್ ಅದು ಇದು ಮಾಡೋಣ ಬಾ. ಹಂಗಾರೆ ನಾವು ಇಲ್ಲ ಐತೆ ಅದು ಹಿಂಗೆ ಹಾಕೋದು, ಅದು ಅಂದರೆ ಈ ಕಡೆ ಇಕ್ಕೊಂಡು ಆ ಕಡೆ ಇಕ್ಕೊಂಡು ಎರಡು ಟೋಟಲ್ 2 ತಂದಿದ್ದೀವಿ. ಇದು ಜಿಪ್ ಐತಲ್ವಾ ಇದು? ಓಕೆ ಇದು ಹಿಂಗೆ. ಹಾಂ ಈಗ ಅದಕ್ಕೆ ಅದು ಹಾಕ್ಕೊಂಡು ಇದು ಇಂಥವು ಹಾಕು. ಇದು ಟೆಂಟು ಇದು ಹತ್ತಕ ನೋಡೋಣ. ಅದು ಟೆಂಟ್, ಅದು ಹಾಂ ಓಕೆ. ಹಂಗಾರೆ ಮತ್ತೆ ಇದು ಕೆಳಗೆ ಬರಬೇಕು, ಹಿಂಗೆ ಹಾಕ್ಬಿಟ್ರೆ ಮಳೆ ನೀರು. ನಾನು ಹೇಳ್ದೆ ಅಲ್ಲ ಅಲ್ಲನೂ ಆಗಲ್ಲ ಅಂತ. ಹಿಂಗೆ ಹಂಗಾರೆ ನಾನು ಅಲ್ಲೂ ಟೆಂಟ್ ಹಾಕಿದ್ದೆ, ಮತ್ತೆ ಹೆಂಗಾಕಿ ಟೆಂಟ್ ಇತ್ತು ನನಗೆ ಅದೇ ಗೊತ್ತಾಗ್ತಿಲ್ಲ.
ನಮ್ಮ ಕ್ಯಾಮ್ರಾಗೂ ನೋಡಿ ನೋಡಿ ಸಾಕಾಗೋಯ್ತು. ಅದು ಇವ್ರ ಕೈಲಿ ಟೆಂಟ್ ಹಾಕೋಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ಸೊ ಅದು ಕೆಳಗಡೆ ಬಿದ್ದು ಒಡೆದೋಯ್ತು ಮೊಬೈಲು. ವೆದರ್ ಆ್ಯಕ್ಚುಲಿ ಹೆಂಗಿದೆ ಅಂತಂದರೆ ಫುಲ್ಲು ಒಂದು ಸ್ವಲ್ಪ ಮಳೆ ಬರುತ್ತೆ, ಹಾಗೆ ಸ್ವಲ್ಪ ಮಳೆ ನಿಲ್ಲುತ್ತೆ. ಸೊ ವೆದರ್ ಎಂಜಾಯ್ ಮಾಡೋಕ್ಕೆ ಮಾತ್ರ ಸಖತ್ತಾಗೈತೆ. ಫುಲ್ಲು ಬ್ಯಾಕಲ್ಲಿ ಫುಲ್ಲು ಬೆಟ್ಟದ ಫುಲ್ಲು ಹಿಮ ಇದೆ. ವ್ಯೂ ಪಾಯಿಂಟ್ ಸಖತ್ತಾಗಿದೆ ಅಂದ್ಬಿಟ್ಟು ಎಂಜಾಯ್ ಏನೋ ಮಾಡ್ತಾ ಇದ್ದೋ. ಸೆಂಟ್ರಲ್ಲಿ ಇಲ್ಲಿ ಲೋಕಲ್ ಇಡ್ಸು ಬಂದರು ಇದ್ದೋ. ನಾವು ಶಾಪ್ಗೆ ಹೋಗಿದ್ದ ಟೈಮಲ್ಲಿ ಅವ್ರು ಹೇಳಿದ ಮಾತು ಕೇಳಿ ಸ್ವಲ್ಪ ನಮಗೆ ಡಿಸಪಾಯಿಂಟ್ ಆಯಿತು. ಆ ಶಾಪ್ನವ್ರು ಹೇಳಿದ್ದು ಏನಂದರೆ ಕೆಲವೊಂದು ಘಟನೆಗಳು ಇಲ್ಲಿ ಬೆಟ್ಟದ ಮೇಲೆ ನಡೆದಿದ್ದಾವೆ, ಸೊ ಆದಷ್ಟು ನೀವು ಸ್ವಲ್ಪ ದೂರನೇ ಇರಿ ಅಂತ ಹೇಳಿದ್ರು. ಏನು ಘಟನೆಗಳು ಅಂತ ನಮಗಂತೂ ಅವ್ರು ಹೇಳಿಲ್ಲ. ಅದಾದಮೇಲೆ ಇಲ್ಲಿ ಲೋಕಲ್ ಇಡ್ಸ್ ಇನ್ನೊಬ್ರು ಬಂದು ಹೇಳ್ತಿದ್ದಾರೆ ಇಲ್ಲಿ ಆನೆಗಳು ಕಾಟ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಮಂತು 2 ಆನೆಗಳು ಕಂಡು ಬಂದಿದೆ ಅಂತ ಇಲ್ಲಿ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋನ ನಮ್ಗೆ ಇಲ್ಲಿ ತೋರಿಸ್ಬಿಟ್ಟು ಹೋದ್ರು. ಬಟ್ ಇದೇ ಜಾಗದಲ್ಲೇ ಈ ಬೆಟ್ಟದ ಮೇಲ್ಗಡೆನೆ ಆ 2 ಆನೆಗಳು ಹೋಗಿದ್ದಾವೆ. ಇಲ್ಲೇನು ಬೆಟ್ಟ ಕಾಣ್ತಿದ್ಯಲ್ಲ, ಈ ಬೆಟ್ಟದ ಮೇಲ್ಗಡೆ 2 ಆನೆಗಳು ಓಡ್ತಾ ಇರೋದನ್ನ ನಮ್ಗೆ ಅವರು ವಿಡಿಯೋ ಮಾಡಿದ್ರು, ಅದು ನಮ್ಗೆ ತೋರಿಸ್ಕೊಟ್ರು ನಮಗೆ. ಇಷ್ಟು ಬಿಟ್ಟರೆ ಈ ಪ್ಲೇಸು ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಟೈಮು ನೀವೇನಾದರೂ ಬರಬೇಕು ಅಂದರೆ ಈ ಡೀಟೇಲ್ಸ್ನ ತಿಳ್ಕೊಂಡು ಆಮೇಲೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.